ನಿನ್ನೆ ಎಷ್ಟೇ ಹೋಮ್ವರ್ಕ್ ಮಾಡಿದ್ರು ಈವೆಂಟ್ ಶುರುವಾಗೋಕ್ಕೆ ಮುಂಚೆ ಮತ್ತೆ ಟೇಸ್ಟ್ ಮಾಡಲೇಬೇಕು. ಗುಡ್. ಏನು ಬೇಡ ಬೇಡ ಬೇಡ, ಸಾಕು ಸಾಕು. Yesterday. ಸೊ ಬೆಂಗಳೂರಲ್ಲಿ ಮ್ಯಾಂಗೋ ಈವೆಂಟ್ಸ್ ಮಾಡೋಕ್ಕೆ, ರೆಸ್ಟೋರೆಂಟಲ್ಲಿ ಮ್ಯಾಂಗೋ ಮೆನು ಮಾಡೋಕ್ಕೆ ನನ್ನದೇ ಆದಂಥ ಒಂದು ಫಾಲೋಯಿಂಗ್ ಇದೆ, ಒಂದು ಫೋರ್ಟೇ ಇದೆ. ಹಲವಾರು ರೆಸ್ಟೋರೆಂಟ್ಸಲ್ಲಿ ಓವರ್ ದ ಇಯರ್ಸ್ ಹಲವಾರು ಸತಿ ಮೆನು ಡಿಸೈನ್ ಮಾಡಿದ್ದೀನಿ, ಡಿಶಸ್ ಡಿಸೈನ್ ಮಾಡಿದ್ದೀನಿ, ಕ್ಯೂರೇಟ್ ಮಾಡಿದ್ದೀನಿ, ಈವೆಂಟ್ಸ್ ಮಾಡಿದ್ದೀನಿ, ಮಾರ್ಕೆಟಿಂಗ್ ಮಾಡಿದ್ದೀನಿ. ಸೊ ಈ ವರ್ಷ ನನ್ನದು ಪರ್ಸನಲ್ ಪ್ರಾಜೆಕ್ಟ್ ಬಂದು ನಾನು ಇಂಡಿಯಾ ಸ್ವೀಟ್ ಹೌಸ್ ಜೊತೆ ಮಾಡ್ತಾಯಿದ್ದೀನಿ. ಅವರು ಪ್ರತಿ ವರ್ಷ ಅವ್ರದ್ದೇ ಆದಂಥ ಒಂದು ಎಸೆನ್ಸ್ ತಂದು ಮ್ಯಾಂಗೋ ಡೆಸರ್ಟ್ಸ್ನ ತರ್ತಾರೆ. ಅದರಲ್ಲೂ ನನ್ನ ಫೇವ್ರೆಟ್ ಬೆಂಗಾಲಿ ಡೆಸರ್ಟ್ಸ್ ಮೇಲೆ ಎಕ್ಸ್ಟ್ರೀಮ್ ಕಾನ್ಸಂಟ್ರೇಷನ್ ಕೊಡ್ತಾರೆ. ಸೊ ಹಾಗಾಗಿ ನನಗೊಂದು ಪರ್ಸ್ನಲ್ ಟಚ್ ಇದ್ರ ಮೇಲೆ. ಅದ್ರದ್ದು ಒಂದು ಈವೆಂಟು ನಾಳೆ HSR ಲೇಔಟಲ್ಲಿ ಮಾಡ್ತಾಯಿದ್ದೀವಿ. ಬಟ್ ಒಂದು ಈವೆಂಟ್ ಮಾಡೋಕ್ಕೆ ಮುಂಚೆ ಅದಕ್ಕೆ ಎಷ್ಟು ಪ್ರಿಪ್ರೇಷನ್ ಇರುತ್ತೆ, ಎಷ್ಟು ಅದರ ಮಾರ್ಕೆಟ್ ನಾವು ಮಾಡಬೇಕಾಗತ್ತೆ, ಅರೇಂಜ್ಮೆಂಟ್ಸ್ ಹೇಗೆ ಮಾಡ್ತೀವಿ ಅನ್ನೋದ್ರ ಒಂದು ಸಣ್ಣ ಸ್ನೀಕ್ ಪಿಕ್ನ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನನ್ನ ಜೊತೆ ಇದ್ದು ಈ ಜರ್ನಿನ ನೀವು ಕೂಡ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ವಿ ಬಿಗಿನ್ ವಿತ್ ಮೈ ಫೇವರೇಟ್ ಆಯಿತಾ, ಪೂರಿ ಸೀಕರ್ಣೆ. ಸೊ ಇಂಡಿಯಾ ಸ್ವೀಟ್ ಹೌಸಲ್ಲಿ ದೇವ್ ಗಾಟ್ ದಿಸ್ ಬ್ಯೂಟಿಫುಲ್ ಕಾಂಬಿನೇಷನ್, ಮ್ಯಾಂಗೋ ಸೀಕರ್ಣೆ ಆ್ಯಂಡ್ ಪೂರಿ. ಸೀಕರ್ಣೆಗೂ ಆಮ್ರಸ್ಗೂ ಮೈಲ್ಡ್ ಡಿಫ್ರೆನ್ಸ್ ಏನಪ್ಪ ಅಂದರೆ, ಸೀಕರ್ಣೆಲಿ ಈ ಥರ ನಿಮಗೆ ಪಲ್ಪ್ ಇರುತ್ತೆ ನೋಡಿ, ಬಟ್ ಆಮ್ರಸಲ್ಲಿ ಎವ್ರಿಥಿಂಗ್ ಈಸ್ ನೈಸ್ ಆ್ಯಂಡ್ ಫೈನ್ಲಿ ಗ್ರೌಂಡ್. ಯು ಸಿ ದಿಸ್ ಪಲ್ಪ್, ಈ ಥರ ಯು ಹ್ಯಾವ್ ಎ ವೆರಿ ಪಲ್ಪಿ ಟೆಕ್ಸ್ಚರ್, ದಟ್ ಈಸ್ ನಾಟ್ ಕಂಪ್ಲೀಟ್ಲಿ ಗ್ರೌಂಡ್. ಬಟ್ ಆಮ್ರಸಲ್ಲಿ ಚೆನ್ನಾಗಿ ರುಬ್ಬಿ ಕ್ರೀಮ್ ಥರ ಮಾಡಿರ್ತಾರೆ. ಇದು ಸ್ಲೈಟ್ ಡಿಫ್ರೆನ್ಸ್, ಎರಡರಲ್ಲೂ ಇರೋದು ಅದೇ ಕಂಟೆಂಟ್, ಅದೇ ಮಾವಿನ ಹಣ್ಣು, ಅದೇ ಸ್ವಲ್ಪ ಬ್ರೀಡ್ ಆ ಕಡೆ ಈ ಕಡೆ ವೇರಿಯೇಷನ್ ಇರ್ಬೋದು, ಬಟ್ ಎರಡರಲ್ಲೂ ಮಾವಿನ ಹಣ್ಣು ಇರೋದು ಡಿಫ್ರೆಂಟ್ ಟೈಪ್ ಆಫ್ ಗ್ರೌಂಡಿಂಗ್ ಆ್ಯಂಡ್ ದಟ್ ಪ್ಲೇಸ್ ಎ ಮೇಜರ್ ರೋಲ್ ಟೇಸ್ಟ್ ಹೆಂಗಿರುತ್ತೆ ಅನ್ನೋದ್ರಲ್ಲಿ. ನಾನು ಹಲವಾರು ಬಾರಿ ಮಲ್ಟಿಪಲ್ ಟೈಮ್ಸ್ ಹೇಳಿದ್ದೀನಿ, ಎಲ್ಲರೂ ತಿಳ್ಕೊಳ್ಳಿ, ಈ ಥರ ಡಿಪ್ ಮಾಡೋದು ಇಟ್ ಈಸ್ ಹ್ಯೂಮನ್ ಅಟ್ರಾಸಿಟಿ. ಮಾವಿನ ಹಣ್ಣು ಏನಾದರೂ ಬದುಕಿದ್ರೆ ಮತ್ತೆ ಸತ್ತೋಗೋದು ಈ ಥರ ನೀವು ಡಿಪ್ ಮಾಡಿ ನೋಡಿ. ಮಾವಿನ ಹಣ್ಣಿಗೆ ಆ ಜೀವನಕ್ಕೊಂದು ಅರ್ಥ ಕೊಡಬೇಕು, ಆ ಹಣ್ಣಿಗೊಂದು ಅರ್ಥ ಕೊಡಬೇಕು, ಅದಕ್ಕೊಂದು ಸುಖ ಶಾಂತಿ ನೆಮ್ಮದಿ ಕೊಡಬೇಕು ಆಫ್ಟರ್ ಲೈಫಲ್ಲಿ. ಅಂದರೆ ಮನಸ್ಫೂರ್ತಿಯಾಗಿ ಈ ಥರ ಅದು ಬಾಚ್ಕೋಬೇಕಂತ ಹೇಳ್ತಾರಲ್ಲ, ಹಂಗೆ ಬಾಚ್ಕೊಂಡು ಸವಾಲಾದ ಬಾ, ಬಿಸಿ ಬಿಸಿ ಸಾಫ್ಟ್ ಪೂರಿ, ವೆರಿ ನ್ಯೂಟ್ರಲ್ ಫ್ಲೇವರ್, ಅದ್ರ ಜೊತೆಗೆ ರಿಚ್ ಮ್ಯಾಂಗೋ ಸೀಕರ್ಣೆ. ವಾಹ್, ಐ ಥಿಂಕ್ ಸಮ್ಮರ್ಸಲ್ಲಿ ಇದೆಲ್ಲ ಬ್ಯೂಟಿಫುಲ್ ಪಾರ್ಟ್ ಆಫ್ ಸಮ್ಮರ್ ಅಂದರೆ ಈ ಮಾವಿನ ಹಣ್ಣೆ. ಆ್ಯಂಡ್ ಅದ್ರ ಜೊತೆ ಕೆಲವ್ರಿಗೆ ಫುಲ್ ಸ್ವೀಟ್ ತಿನ್ನೋಕ್ಕಾಗಲ್ಲ ಅಥವಾ ಆಗಾಗ ಸ್ವಲ್ಪ ಖಾರ ಬೇಕು ಅನ್ನೋರಿಗೆ ಚೋಲೆ ಮಸಾಲ ಕೂಡ ಕೊಟ್ಟಿದ್ದಾರೆ. ಐ ಥಿಂಕ್ ಇದು ನೋಡೋಕ್ಕೆ ಬಹಳ ಡೆಲ್ಲಿ ಸ್ಟೈಲ್ ಚೋಲೆ ಮಸಾಲ ಥರ ಇದೆ, ಅಟ್ಲೀಸ್ಟ್ ಟು ಲುಕ್. ಸೊ ಇದನ್ನು ಕೂಡ ನೀವು ತಿಂದು ಪ್ಯಾಲೆಟ್ನ ಬ್ಯಾಲೆನ್ಸ್ ಮಾಡ್ಬೋದು. ಬಟ್ ನಾನು ನೋ, ಫಸ್ಟಲ್ಲೂ ಮ್ಯಾಂಗೋ, ಮಧ್ಯದಲ್ಲೂ ಮ್ಯಾಂಗೋ, ಲಾಸ್ಟಲ್ಲೂ ಮ್ಯಾಂಗೋ. ಯಾವ ಪ್ಯಾಲೆಟ್ ಬ್ಯಾಲೆನ್ಸು ಏನೋ ನನಗೆ ಬೇಕಾಗಿಲ್ಲ. ಮಾವಿನ ಹಣ್ಣಿಗೆ ಜಿಂದಾಬಾದ್. ವಾವ್, that's so good. ಇಷ್ಟಕ್ಕೆ ಮುಗ್ದೋಯ್ತು ಅಂದ್ಕೊಂಡ್ರ? ಇಲ್ಲ ಗೆಳೆಯರೇ ಮತ್ತು ಗೆಳತಿಯರೇ ಹಾಗೂ ನನ್ನ ಪ್ರೀತಿಯ ಏನಂತ ಹೇಳ್ಬೋದು ಗೊತ್ತಿಲ್ಲ, ಪ್ರೀತಿ ಉಳ್ಳವರೇ. ಓಕೆ, ಹಲವಾರು ಡಿಶಸ್ ಇದೆ.
ಈ ವಿಡಿಯೋಲಿ ನಿಮ್ಗೆ ಏನಿಲ್ಲ ಅಂದರೂ 6-7 ಥರ ಮ್ಯಾಂಗೋ ಸ್ವೀಟ್ಸ್ನ ನಾನು ತೋರಿಸ್ತೀನಿ. ಕೀಪ್ ವಾಚಿಂಗ್. ನಿಮಗೆಲ್ಲ ಅನ್ನಿಸ್ಬೋದು ಏನಪ್ಪ ಬರೀ ಸ್ವೀಟ್ ಆಗಿರೋ ಡಿಶಸ್ ಏನ ಅಂತ. ಇಲ್ಲ, ಚಾಟ್ಸ್ ಆ್ಯಂಡ್ ಸೇವರಿ ಐಟಮ್ಸ್ ಕೂಡ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಒನ್ ಸಚ್ ಎಕ್ಸಾಂಪಲ್ ಹಂಪನ ಪಾನಿಪುರಿ. ನೀಟಾಗಿ ಪೂರಿಗೆ ಒಂದಿಷ್ಟು ಈರುಳ್ಳಿ, ಒಂದಿಷ್ಟು ಚೆನ್ನ ಮಸಾಲ, ಆಮೇಲೆ ಕ್ಯೂಟ್ ಆಗಿರೋ ಗ್ಲಾಸಲ್ಲಿ ಪಾನಿ ಕೊಡ್ತಾರೆ. ಖಾಲಿ ಆದರೆ ಮತ್ತೆ ಕೇಳಿ ಮತ್ತೆ ಕೊಡ್ತಾರೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಹಾಕ್ಕೊಂಡು ಸಗದಾಗಲ್ಲ. This is my favorite at India Sweet House. I am a big fan. ಆಗಲೇ ಹೇಳ್ದಂಗೆ ನಿಮಗೆಲ್ಲರಿಗೂ ಬೆಂಗಾಲಿ ಸ್ವೀಟ್ಸ್ಗೆ ನನಗೆ ಹಾಲು ಮತ್ತು ಮೊಸರು ಪ್ರಾಡಕ್ಟ್ಸ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ದ ಮೋಸ್ಟ್ ಕನ್ಸಿಸ್ಟೆಂಟ್ ಪ್ರಾಡಕ್ಟ್ ದಟ್ ಇಂಡಿಯಾ ಸ್ವೀಟ್ ಹೌಸ್ ಹ್ಯಾಸ್. ಯಾವಾಗಲಾದರೂ ಬನ್ನಿ, ಫ್ಲೇವರ್ ಕನ್ಸಿಸ್ಟೆಂಟಾಗಿ ಸ್ವೀಟಾಗಿ ಸಖತ್ ರಿಫ್ರೆಶಿಂಗ್ ಆಗಿರುತ್ತೆ. ಬಟ್ ಫ್ರೆಶ್ ಆಗಿದ್ದಾಗಲೇ ದಯವಿಟ್ಟು ಕನ್ಸ್ಯೂಮ್ ಮಾಡಿ. ಮನೆಗೆ ತೊಗೊಂಡೋಗಿ 2 days ಬಿಟ್ಟು ಕುಡಿಯೋದು ಆ ಥರ ಎಲ್ಲ ಮಾಡಬೇಡಿ. ಬಿಕಾಸ್ ಫ್ರೆಶ್ ಫ್ರೂಟ್ಸ್ ಯೂಸ್ ಮಾಡೋದ್ರಿಂದ ಫರ್ಮೆಂಟ್ ಆಗಿ ಹಾಳಾಗೋ ಚಾನ್ಸಸ್ ಜಾಸ್ತಿ. ಸೊ ಫ್ರೆಶ್ ಆಗಿರುವಾಗ ಕನ್ಸ್ಯೂಮ್ ಮಾಡಿ. ಒಂದು ಸತಿ ಶೇಕ್ ವೆಲ್ ಬಿಫೋರ್ ಯೂಸ್ ಆ್ಯಂಡ್ ಓಪನ್. ಬಾಯಲ್ಲಿ ನೀರು ಜಳ 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 ಆಗ ಸೋರ್ತಾ ಇದೆ. ಸೋ ಗುಡ್. ನೀವು ಇಂಡಿಯಾ ಸ್ವೀಟ್ ಹೌಸಲ್ಲಿ ಏನು ಟ್ರೈ ಮಾಡ್ತಿರೋ ಮಾಡಲ್ವೋ, ಮ್ಯಾಂಗೋ ಮಸ್ತಿ ಲಸ್ಸಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮ್ಮ ಜೀವನದಲ್ಲಿ ಮಸ್ತಿನ ತಗೊಂಡು ಬನ್ನಿ. ಏನಕ್ಕೆ ಬೆಂಗಾಲಿ ಕಲಿಬೇಕು ಅಂತ ಇನ್ಸ್ಪೈರ್ ಆದ ಅಂದರೆ ಬಿಕಾಸ್ ಆಫ್ ದೇರ್ ಬೆಂಗಾಲಿ ಡೆಸರ್ಟ್ಸ್. ಬೆಂಗಾಲೀಸ್ ಆರ್ ನೋನ್ ಫಾರ್ ದೇರ್ ಮಿಲ್ಕ್ ಡೆಸರ್ಟ್ಸ್. ರೋಷಗುಲ್ಲ ಆಗ್ಬೋದು, ರಸ್ಮಲೈ ಆಗ್ಬೋದು, ಚಂಪಾಕಲಿ ಆಗ್ಬೋದು, ಸಂದೇಶ್ ಆಗ್ಬೋದು. ಆ್ಯಂಡ್ ಒನ್ ಸಚ್ ಫೇವ್ರೆಟ್ ಇಸ್ ದಿಸ್ ಮ್ಯಾಂಗೋ ರಸ್ಮಲೈ. ಆ ಹಾಲಿನ ಒಂದು ಪೇಡ ಇರುತ್ತಲ್ವ, ಆ ಒಂದು ಸ್ಪಾಂಜಿ ಪೇಡ, ಅದನ್ನು ಮ್ಯಾಂಗೋ ಮಿಲ್ಕಲ್ಲಿ ಡಂಕ್ ಮಾಡಿ ಇಟ್ಟಿರ್ತಾರೆ. ಅದು ಚೆನ್ನಾಗಿ ಅಂತ ಹೀರ್ಕೊಂಡಿರುತ್ತೆ. ಆ್ಯಂಡ್ ಆ ರಸ್ಮಲೈನ ಕಟ್ ಮಾಡಿ ಬಾಯಲ್ಲಿ ಇಟ್ಕೊಂಡು ನಾವು ಒಂಚೂರು ಪ್ರೆಷರ್ ಹಾಕಿದಾಗ ಆ ಜ್ಯೂಸಸ್ ಎಲ್ಲ ಬಿಟ್ಕೊಳ್ಳುತ್ತೆ, ಸ್ಪ್ರೆಡ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಎಷ್ಟೇ ಹೇಳಿದ್ರು ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಸಿಗುತ್ತಲ್ಲ ಮಜಾ, ಅದು ಕೇಳಿ ಮಜಾ ಮಾಡೋಕ್ಕಾಗೋದಿಲ್ಲ. ಈ ಕೂಡಲೇ ಎಲ್ಲದಕ್ಕಿಂತ ಮುಂಚೆ ನೀವು ಫಸ್ಟ್ ಇದರಲ್ಲಿ ಹೆಂಗೆ ಜ್ಯೂಸ್ ಇಟ್ಕೊಂಡಿರುತ್ತೆ ಅಂದರೆ ಅದರಲ್ಲಿರೋ ಪೋರ್ಸ್ ನೋಡಿ, ಅದರಲ್ಲಿ ಒಂಥರ ಹನಿ ಕಾಮ್ ಟೆಕ್ಸ್ಚರ್ ಥರ ಇದೆ. ಈ ಎಲ್ಲ ಪೋರ್ಸಲ್ಲೂ ಹಾಲು ತುಂಬಿಕೊಂಡಿರುತ್ತೆ. ಖಂಡಿತ ಇವತ್ತೇ ಹೋಗಿ ಇಂಡಿಯಾ ಸ್ವೀಟ್ ಹೌಸಲ್ಲಿ ಮ್ಯಾಂಗೋ ರಸ್ಮಲೈ ಟ್ರೈ ಮಾಡೋದನ್ನು ಮಿಸ್ ಮಾಡಬೇಡಿ. ಶ್ರೀನಿಧಿ ಗ್ಯಾರಂಟಿ. ಯಾರಿಗಾದ್ರೂ ಐ ಲವ್ ಯು ಅಂತ ಹೇಳಬೇಕು, ಹೇಗೆ ಹೇಳಕ್ಕೆ ಗೊತ್ತಾಗ್ತಿಲ್ಲ ಅಂತ ಅಂದರೆ ಈ ಮ್ಯಾಂಗೋ ರಸ್ಮಲೈನ ತೊಗೊಂಡೋಗೋರು ಕೊಡಿ. ಅವ್ರಿಗೆ ಖಂಡಿತ ಗೊತ್ತಾಗುತ್ತೆ ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತೀರಾ ಅಂತ. ಇನ್ಫ್ಲುಯೆನ್ಸರ್ಸ್ ಒಂಥರ ಕಷ್ಟ ಅಲ್ಲ. ಬೈ ದ ವೇ ಪ್ಲೇಟ್ ಒಂದು ವಿಡಿಯೋ ತೆಗಿತೀಯ ನಾನು ತಿಂತಾ ಇರೋದು. ಚೆನ್ನಾಗಿ ಬಂದಿದೆ ಪ್ಲೇಟ್, ಥ್ಯಾಂಕ್ ಯು, ಸೂಪರ್. ಸೊ ಈ ಡೆಸರ್ಟ್ ಏನಿದೆ ಮ್ಯಾಂಗೋ ಮಲೈ ರೋಲ್ ಅಂತ, ಇದನ್ನು ನಾನೊಂದು ಆರ್ಟ್ ಅಂತ ಹೇಳ್ತೀನಿ. ಯಾಕೆಂದರೆ ಇಟ್ಸ್ ಮಲ್ಟಿ ಲೇಯರ್ಡ್ ಕಾಂಪ್ಲಿಕೇಟೆಡ್ ಡೆಸರ್ಟ್. ಮೇಲ್ಗಡೆ ನಿಮಗೆ ಕಾಣೋಂಗೆ ಪಲ್ಪ್ ಇದೆ ಆ್ಯಂಡ್ ಒಳಗಡೆ ಯು ಶುಡ್ ಆಲ್ ಸಿ ಇಟ್ಸ್ ಏನಕ್ಕೆ ಮಲ್ಟಿ ಲೇಯರ್ಡ್ ಡೆಸರ್ಟ್ ಅಂತ ಕರಿತೀನಿ ಅಂತ. ಈ ಸುತ್ತ ಏನು ರಿಂಗ್ ಇದೆಯಲ್ಲ ದಟ್ ಈಸ್ ಮೇಡ್ ಆಫ್ ಮಿಲ್ಕ್. ಹಾಲನ್ನ ಹೊಡೆದು ನಾವೇನು ರಸ್ಮಲೈ ರಸಗುಲ್ಲ ಮಾಡ್ತೀವಿ ಅದರಲ್ಲಿ ಮಧ್ಯದಲ್ಲಿ ಈ ಪಾರ್ಟ್ ಇದೆಯಲ್ಲ ದಿಸ್ ಇಸ್ ಖೋವಾ.
ಈಗ ನಮಗೆ ಜಾಮೂನಲ್ಲಿ ಚಂಪಾಕಲಿಲೆಲ್ಲ ಮಧ್ಯ ಖೋವಾ ಇಡ್ತಾರಲ್ಲ, ದ ಸೇಮ್ ಖೋವಾ ಮಧ್ಯದಲ್ಲಿ ಒಂದು ರೌಂಡ್ ಸಿಲಿಂಡರ್ ಥರ ಮಾಡಿ ಅದ್ರ ಸುತ್ತ ಈ ಒಂದು ಹಾಲು ಹೊಡೆದು ಆ ರಸಗುಲ್ಲಾದು ಏನು ಸ್ವೀಟ್ ಬರುತ್ತೆ ಅದನ್ನು ಸುತ್ತಿ ಅದ್ರ ಮೇಲೆ ನಮಗೆ ಇವರು ಮ್ಯಾಂಗೋ ಪಲ್ಪ್ ಹಾಕಿ ಅದನ್ನು ಮತ್ತೆ ರಸ್ಮಲೈದು ಮ್ಯಾಂಗೋ ಮಿಲ್ಕ್ನಲ್ಲಿ ಡಂಕ್ ಮಾಡಿ ಇಡ್ತಾರೆ. ಇಟ್ ಇಸ್ ಅ ಮಲ್ಟಿ ಲೇಯರ್ಡ್ ಮಲ್ಟಿ ಟೆಕ್ಸ್ಚರ್ ಡೆಸರ್ಟ್. ಎಲ್ಲ ಮ್ಯಾಂಗೋ ಫ್ಲೇವರ್ ಆದರೂ ಒಂದು ಖೋವಾ ಟೆಕ್ಸ್ಚರ್, ಸ್ವಲ್ಪ ತರಿ ಆ್ಯಂಡ್ ಸ್ವಲ್ಪ ಕ್ರೀಮ್ ಥರ ಬರುತ್ತೆ. ಇನ್ನೊಂದು ಮ್ಯಾಂಗೋ ಪಲ್ಪ್, ನ್ಯಾಚುರಲ್ ಮ್ಯಾಂಗೋ ಪಲ್ಪ್ ಏನು ಜ್ಯೂಸಿ ಬರುತ್ತೆ ಆ ಥರ. ಇನ್ನೊಂದು ಏನು ನಾವು ಮಲೈ ಅಂತ ಕರಿತೀವಿ, ರಸಮಲೈ ಮಾಡೋ ಒಂದು ಇಂಗ್ರೀಡಿಯೆಂಟು, ಅದು ಸ್ಪಾಂಜಿ ಇರುತ್ತೆ, ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಖೋವಾ ನೋಡಿ ಹೀರ್ಕೊಳ್ಳಲ್ಲ ಜ್ಯೂಸಸ್ನ. ಆ್ಯಂಡ್ ಇದ್ರ ಜೊತೆಗೆ ಮ್ಯಾಂಗೋ ಮಿಲ್ಕ್, ಇಷ್ಟು ಎಲಿಮೆಂಟ್ಸ್ ಈ ಒಂದು ಡೆಸರ್ಟಲ್ಲಿರುತ್ತೆ. ಖಂಡಿತ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ಖೋವಾ ಟೇಸ್ಟ್ ಇಷ್ಟ ಆಗೋರಿಗೆ ದಿಸ್ ಈಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಡೆಸರ್ಟ್ ಎವರ್. ಸೊ ನಿಮಗೆ ಖೋವಾ ಇಷ್ಟ ಆದರೆ ಯು ನೋ ವಿಚ್ ಒನ್ ಟು ಬೈ. ಎಲ್ಲರೂ ಬೈಕೋತಾ ಇರ್ತೀರಾ, ಶ್ರೀನಿಧಿ ಎಲ್ಲ ನೀನೇ ತಿಂತಾ ಇದೆಯಾ, ನಿಂಗೆ ಸ್ವಲ್ಪನಾದರೂ ಮನುಷ್ಯತ್ವ ಇದೆಯಾ, ಪಾಪ ನೀನು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ದೀನಲ್ಲ ಅವ್ನಿಗೇನಾದರೂ ಕೊಡಬಾರ್ದಾ ಅಂತ. ಖಂಡಿತ ಹೇಳ್ತಾ ಇದ್ದೀನಿ, ಇದರಲ್ಲಿ ಏನಿದೆಯೋ ಎಲ್ಲ ದೇವ್ರ ಆಣೆಗೂ, ನನ್ನ ಕ್ಯಾಮ್ರಾಮನ್ ಆಣೆಗೂ ಏನಿಲ್ಲ ಅಂತ ಹೇಳ್ತಾ ಇದೆಯಾ. ಎಲ್ಲ ಶೇರ್ ಮಾಡ್ತಾ ಇದ್ದೀವಿ, ನನ್ನ ಜೊತೆ ಬ್ಲೇಡಿಗೆ ಕೂಡ ತಿನ್ನಿಸ್ತಾ ಇದ್ದೀವಿ. ಓಕೆ, ಸೊ ಇದು ಮ್ಯಾಂಗೋ ಅಂಗೂರಿ ರಬಡಿ ಮಲೈ ಅಂತ. ಮಿನಿ ರಸಗುಲ್ಲಾಸ್ನ ಮ್ಯಾಂಗೋ ಬಾಸುಂಡಿಲಿ ನೆನೆಸಿರ್ತಾರೆ. ಅದ್ರ ಜೊತೆಗೆ ಮೇಲ್ಗಡೆ ಕ್ಯಾಶ್ಯೂಸ್, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ. ಥಿಕ್ನೆಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಥರ ಫೈವ್ ಸ್ವೀಟ್ಸ್ ಬರುತ್ತೆ. ಸೊ ಖಂಡಿತ ಇಟ್ಸ್ ವೆರಿ ಟೆಂಪ್ಟಿ. ಸೊ ಇದೊಂದು ತಗೊಂಡು ಎಷ್ಟು ಸಾಫ್ಟ್ ಇದೆ ಅಂದರೆ ಅಗ್ಯೋದೇ ಬೇಡ, ಇಟ್ಟು ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಕರ್ಗೋಗ್ತಾ ಇದೆ. ಆ ಬಾಸುಂಡಿ ಕ್ರೀಮಿನೆಸ್ಸಿಂದ ಸ್ವಲ್ಪ ಫ್ಲೇವರ್ ಹಂಗೆ ಉಳ್ಕೋತಾ ಇದೆ. ಖಂಡಿತ ವೆರಿ ನೈಸ್ ಡೆಸರ್ಟ್, ಡೆಫಿನೆಟ್ಲಿ ವರ್ತ್ ಎ ಟ್ರೈ. ಆ್ಯಂಡ್ ತುಂಬ ಬೈಟ್ ಸೈಜ್ ಪೀಸಸ್ ಇದೆ, ಸಿಗೋದೇ ಇಲ್ಲ, ಅಷ್ಟು ಕ್ಯೂಟ್ ಆ್ಯಂಡ್ ಸ್ಮಾಲ್ ಆಗಿದೆ. ಖಂಡಿತ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಡಿಶ್ ಬಂದು ಮ್ಯಾಂಗೋ ಶ್ರೀಖಂಡ್ ಅಂತ. ಮೊಸರಲ್ಲಿ ಆದಷ್ಟು ನೀರಿನಂಶ ತೆಗೆದು ಗಟ್ಟಿ ಮೊಸರು ಮಾಡಿ ಅದಕ್ಕೆ ಮ್ಯಾಂಗೋ ಪಲ್ಪ್ನ ಮಿಕ್ಸ್ ಮಾಡಿ ಈ ಶ್ರೀಖಂಡ್ ಅಂತ ಮಾಡ್ತಾರೆ. ನಾರ್ತ್ ಇಂಡಿಯಾಲಿ ಹಲವಾರು ಕಡೆ ಇದನ್ನು ಪೂರಿ ಜೊತೆಗೆ ಚಪಾತಿ ಜೊತೆಗೆ ಕೂಡ ತಿಂತಾರೆ. ಆ್ಯಂಡ್ ನಮ್ಮಲ್ಲೂ ಡೆಸರ್ಟ್ ಆಗು ತಿಂತಾರೆ. ಜನರಲಿ ಶ್ರೀಖಂಡ್ ಅಂದರೆ ಇಲಾಚಿ ಫ್ಲೇವರ್ ಆ ಥರ ಬರುತ್ತೆ. ಬಟ್ ಮ್ಯಾಂಗೋ ಶ್ರೀಖಂಡ್ ಇಸ್ ವೆರಿ ಸೀಸನಲ್ ಆ್ಯಂಡ್ ವೆರಿ ಗ್ರೇಟ್. ತುಂಬ ಕ್ರೀಮಿ ಇರುತ್ತೆ. ಜಸ್ಟ್ ಮೆಲ್ಟ್ ಇನ್ ದ ಮೌತ್ ಎಕ್ಸ್ಪೀರಿಯನ್ಸ್. ತುಂಬ ಆಗುತ್ತೆ, ತುಂಬ ಕ್ರೀಮಿ. ವಾವ್, ಇದನ್ನೇನೋ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಮೈ ಟೂ ಮೋಸ್ಟ್ ಫೇವ್ರೇಟ್ ಥಿಂಗ್ಸ್ ಮ್ಯಾಂಗೋ ಮತ್ತು ಮೊಸರು. ಇದು ಮ್ಯಾಂಗೋ ಸಂದೇಶ್ ಅಂತ. ಚೆನ್ನಾಗಿದೆ, ಬಟ್ ನನ್ನ ಟೇಸ್ಟ್ ಬಡ್ಸ್ಗೆ ನಾಟ್ ಸಚ್ ಅ ಗ್ರೇಟ್ ಥಿಂಗ್. ನಿಮ್ಗೆ ಇಷ್ಟ ಆಗ್ಬೋದು, ಟ್ರೈ ಮಾಡಿ ನೋಡಿ. ಇದು ಮ್ಯಾಂಗೋ ಬರ್ಫಿ ಅಂತ. ಮೇಲ್ಗಡೆ ಅಲ್ಲಲ್ಲಿ ನಟ್ಸ್ ಎಲ್ಲ ಹಾಕಿರ್ತಾರೆ. ಟಿಪಿಕಲ್ ಬರ್ಫಿ ಫ್ಲೇವರ್. ಚಿಕ್ಕ ವಯಸ್ಸಿಂದ ಬರ್ಫಿಗಳು ತಿನ್ಕೊಂಡು ಟಿಪಿಕಲ್ ಆ ಫ್ಲೇವರು. ಸ್ವಲ್ಪ ಮ್ಯಾಂಗೋ ಟೇಸ್ಟ್ ಹಿಂಗಿದೆ ಆಯಿತಾ. ಇದು ನನ್ನ ಫೇವ್ರೆಟ್ ಮ್ಯಾಂಗೋ ಕಟ್ಲಿ. ಐ ಮ್ಯಾಂಗೋ ಯು. ಮಾವಿನಕಾಯಿ ಬೇಲ್ಪುರಿ. ಇದು ನಂಗೆ ಪರ್ಟಿಕ್ಯುಲರ್ಲಿ ಯಾಕೆ ಫೇವ್ರೇಟ್ ಅಂದರೆ, ಮಿಕ್ಸ್ ಮಾಡೋ ಟೈಮಲ್ಲಿ ತುರಿದಿರೋ ಅಥವಾ ಗ್ರೇಟ್ ಮಾಡಿರೋ ಮ್ಯಾಂಗೋನ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ತಾರೆ. ಆ್ಯಂಡ್ ಆನ್ ಟಾಪ್ ಸರ್ವ್ ಮಾಡೋಕ್ಕೆ, ಗಾರ್ನಿಷ್ ಮಾಡೋಕ್ಕೆ ಕಟ್ ಮ್ಯಾಂಗೋಸ್ ಕ್ಯೂಬ್ಸ್ ಆಗಿ ಚಿಕ್ಕದಾಗಿ ಕಟ್ ಮಾಡಿರೋ ರಾ ಮ್ಯಾಂಗೋಸ್ನ ಮೇಲ್ಗಡೆ ಹಾಕ್ತಾರೆ. ಆ್ಯಂಡ್ ಒಳಗಡೆ ಗ್ರೇಟ್ ಹಾಕಿರೋದು, ಈ ಥರ ಏನು ತುರಿದಿರೋದು ಅಂತಾರಲ್ಲ, ಈ ಥರ ಮ್ಯಾಂಗೋಸ್ ಇರುತ್ತೆ. ಅದು ನಮಗೆ ಕಾಣೋದಿಲ್ಲ, ಬಟ್ ಫ್ಲೇವರ್ ಪ್ರೊಫೈಲಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಕಣ್ಣಕ್ಕೆ ಕಾಣೋಕ್ಕೆ ಮೇಲ್ಗಡೆ ಕುಚುಮ್ ಅಂತ ಒಂದು ಒಳ್ಳೆ ಟೆಕ್ಸ್ಚರ್ ಕೊಡೋದಕ್ಕೆ ಕ್ಯೂಬಾಗಿ ಕಟ್ ಮಾಡಿರೋ ಮ್ಯಾಂಗೋಸ್ನ ಹಾಕ್ತಾರೆ. ಆ್ಯಂಡ್
It's my personal favorite. ಉಪ್ಪು, ಹುಳಿ, ಖಾರ ಆ್ಯಂಡ್ ನನ್ನ ಫ್ರೆಂಡ್ಸ್ ಸಾಹಿತ್ಯ ಹೇಳೋಂಗೆ ನಮಸ್ಕಾರ. The next morning. ಅಲಂಕಾರ ಆಯಿತು, ಇವಾಗ ನೈವೇದ್ಯ ಮಾಡೋಣ. ನಮ್ಮ ಗುರುಗಳು mango lassi. I hope it's all good. Nice. ಅನ್ನದಾತು ಸುಖಿ ಭವ. ಇನ್ನೊಂದಿಲ್ಲಿಟ್ಲ. ಆರ್ಡಿನೆಂಟ್ ಲೆಕ್ಕ. Okay. ಸಿಗೋಣ. Thank you. Thanks for the invite. ನೈಸ್ ಮೀಟಿಂಗ್ ಯು. Thank you. ಸುರಸುಂದರ ಸುರಸುಂದರ ವಾರೆವ ಹೀರೋನ ಯಾರಿವ ಚೋರನ ಹೊಸ ಜಮಾನ ಹೊಸ ಥರ